ಡಯಾಬಿಟಿಕ್ ರೆಟಿನೋಪತಿ ಮತ್ತು ಡಯಾಬಿಟಿಕ್ ಮ್ಯಾಕ್ಯುಲಾರ್ ಎಡಿಮಾ ಬಗ್ಗೆ ತಿಳಿಯಿರಿ. ಭಾರತವು ಪ್ರಸ್ತುತ ವಿಶ್ವದ ಮಧುಮೇಹ ರಾಜಧಾನಿಯಾಗಿದೆ. ಭಾರತದಲ್ಲಿ ಡಯಾಬಿಟಿಕ್ ರೆಟಿನೋಪತಿಯ ಹರಡುವಿಕೆ 17.6ರಿಂದ 28.2% ನಡುವೆ ಬದಲಾಗಿದೆ. ಮಧುಮೇಹದ ಹರಡುವಿಕೆಯಲ್ಲಿ ತ್ವರಿತ ಹೆಚ್ಚಳದ ಕಾರಣ ಭಾರತದಲ್ಲಿ ಡಯಾಬಿಟಿಕ್ ರೆಟಿನೋಪತಿ ರೋಗಿಗಳು 2030 ವರ್ಷದ ವೇಳೆಗೆ 22.4 ಮಿಲಿಯನ್ಗೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಮಧುಮೇಹದಿಂದ ಹೆಚ್ಚಾಗಿ ಪರಿಣಾಮ ಬೀರುವ ಅಂಗಗಳಲ್ಲಿ ಒಂದು ಕಣ್ಣು. ಡಯಾಬಿಟಿಕ್ ರೆಟಿನೋಪತಿಯು ರೆಟಿನಾದ ಸಣ್ಣ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ. ಇವು ಬೆಳಕನ್ನು ಗ್ರಹಿಸುವುದಕ್ಕೆ ಮತ್ತು ಮೆದುಳಿಗೆ ವಿದ್ಯುತ್ ಸಂಕೇತಗಳನ್ನು ಕಳುಹಿಸುವುದಕ್ಕೆ ಜವಾಬ್ದಾರಿಯಾಗಿವೆ. ಡಯಾಬಿಟಿಕ್ ರೆಟಿನೋಪತಿಯು ಮಧುಮೇಹ ರೋಗಿಗಳಿಗೆ ಗಮನಾರ್ಹ ಅಪಾಯಕಾರಿ ಅಂಶವಾಗಿದೆ. ವಿಶೇಷವಾಗಿ ಅವರಿಗೆ ದೀರ್ಘಕಾಲದ ಮಧುಮೇಹ ಮತ್ತು ಹಲವು ವರ್ಷಗಳಿಂದ ಸಾಕಷ್ಟು ರಕ್ತದಲ್ಲಿನ ಸಕ್ಕರೆ ಅಂಶ, ಅಧಿಕ ರಕ್ತದೊತ್ತಡ ಮತ್ತು ಇತರ ವೈದ್ಯಕೀಯ ಅಸ್ವಸ್ಥತೆಗಳಿಂದಲೂ ಡಯಾಬಿಟಿಕ್ ರೆಟಿನೋಪತಿಯ ಅಪಾಯವು ಹೆಚ್ಚಾಗಬಹುದು. ಡಯಾಬಿಟಿಕ್ ರೆಟಿನೋಪತಿಯ ಲಕ್ಷಣಗಳು. ಮಧುಮೇಹವು ರೋಗಿಯು ಯಾವುದೇ ಗಮನಾರ್ಹ ಲಕ್ಷಣಗಳನ್ನು ಅನುಭವಿಸದೆಯೇ ಕಣ್ಣುಗಳ ಮೇಲೆ ಪರಿಣಾಮ ಬೀರಬಹುದು. ಡಯಾಬಿಟಿಕ್ ರೆಟಿನೋಪತಿಯು ಆರಂಭದಲ್ಲಿ ಯಾವುದೇ ಲಕ್ಷಣಗಳನ್ನು ಪ್ರದರ್ಶಿಸುವುದಿಲ್ಲ, ಆದರೆ ತೀವ್ರ ಸಂದರ್ಭಗಳಲ್ಲಿ ಇದು ತೇಲುವ ಚುಕ್ಕೆಗಳಾಗಿ ಕಾಣಬಹುದು, ಮುಸುಕಾದ ದೃಷ್ಟಿ ಮತ್ತು ವಿಕೃತ ದೃಷ್ಟಿಗೆ ಕಾರಣವಾಗಬಹುದು. ಚಿಕಿತ್ಸೆ ನೀಡದಿದ್ದರೆ ಡಯಾಬಿಟಿಕ್ ರೆಟಿನೋಪತಿಯು ಕುರುಡುತನಕ್ಕೆ ಕಾರಣವಾಗಬಹುದು. ಡಯಾಬಿಟಿಕ್ ರೆಟಿನೋಪತಿಯ ಪ್ರಕಾರಗಳು. ಡಯಾಬಿಟಿಕ್ ರೆಟಿನೋಪತಿಗೆ 2 ಹಂತಗಳಿವೆ. ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ. ಇದರಲ್ಲಿ ರೆಟಿನಾ ನಾಳಗಳು ರಕ್ತ ಅಥವಾ ದ್ರವವನ್ನು ಸೋರಿಕೆ ಮಾಡುತ್ತದೆ. ಮತ್ತು ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ. ಇದರಲ್ಲಿ ಹೊಸ ದೋಷಪೂರಿತ ರಕ್ತನಾಳಗಳು ರೂಪುಗೊಳ್ಳುತ್ತವೆ ಮತ್ತು ರಕ್ತಸ್ರಾವ ಮತ್ತು ರೆಟಿನಾ ಬೇರ್ಪಡುವ ಅಪಾಯವನ್ನು ಹೆಚ್ಚಿಸುತ್ತವೆ. ಡಯಾಬಿಟಿಕ್ ಮ್ಯಾಕ್ಯುಲಾರ್ ಎಡಿಮಾ. ಡಯಾಬಿಟಿಕ್ ಮ್ಯಾಕ್ಯುಲಾರ್ ಎಡಿಮಾವು ರೆಟಿನಾದ ಕೇಂದ್ರ ಪ್ರದೇಶವಾದ ಮ್ಯಾಕ್ಯುಲಾದಲ್ಲಿ ದ್ರವ ಸಂಗ್ರಹ ಮತ್ತು ಊತದಿಂದ ನಿರೂಪಿಸಲ್ಪಡುತ್ತದೆ. ಇದು ಕೇಂದ್ರ ದೃಷ್ಟಿಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ವಿವರವಾದ ಕೆಲಸ ಮತ್ತು ಓದುವುದನ್ನು ಸವಾಲಾಗಿಸುತ್ತದೆ. ಡಯಾಬಿಟಿಕ್ ರೆಟಿನೋಪತಿ ಮತ್ತು ಮ್ಯಾಕ್ಯುಲಾರ್ ಎಡಿಮಾದ ರೋಗ ನಿರ್ಣಯ ಮತ್ತು ಚಿಕಿತ್ಸಾ ಯೋಜನೆಗಾಗಿ ನೇತ್ರವೈದ್ಯರು ಸಾಮಾನ್ಯವಾಗಿ ಆಪ್ಟಿಕಲ್ ಕೋಹರೆಂಟ್ ಟೋಮೋಗ್ರಫಿ ಮತ್ತು ಫಂಡಸ್ ಆಂಜಿಯೋಗ್ರಫಿಯನ್ನು ಆದ್ಯತೆ ನೀಡುತ್ತಾರೆ. ಚಿಕಿತ್ಸೆ. ಡಯಾಬಿಟಿಕ್ ರೆಟಿನೋಪತಿಯ ತೀವ್ರತೆಯು ಚಿಕಿತ್ಸೆಯ ಮಾರ್ಗವನ್ನು ನಿರ್ಧರಿಸುತ್ತದೆ. ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಅದರ ಪ್ರಗತಿಯನ್ನು ಕಡಿಮೆ ಮಾಡಲು ಮಧುಮೇಹವನ್ನು ಎಚ್ಚರಿಕೆಯಿಂದ ಮೇಲ್ವಿಚಾರಣೆ ಮಾಡಬಹುದು ಮತ್ತು ನಿಯಂತ್ರಿಸಬಹುದು. ಆಂಟಿ-VEGF ಚುಚ್ಚುಮದ್ದುಗಳು ಅಸಾಮಾನ್ಯ ರಕ್ತನಾಳಗಳ ಬೆಳವಣಿಗೆಯನ್ನು ನಿಲ್ಲಿಸಬಹುದು ಮತ್ತು ಡಯಾಬಿಟಿಕ್ ಮ್ಯಾಕ್ಯುಲಾರ್ ಎಡಿಮಾ ಮತ್ತು ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಊತವನ್ನು ಕಡಿಮೆ ಮಾಡಬಹುದು. ಹೆಚ್ಚುವರಿಯಾಗಿ, ಕೆಲವು ರೋಗಿಗಳಿಗೆ ಸ್ಟಿರಾಯ್ಡ್ ಚುಚ್ಚುಮದ್ದುಗಳು ಅಥವಾ ಲೇಸರ್ ಚಿಕಿತ್ಸೆ ಅಗತ್ಯವಾಗಬಹುದು. ಚಿಕಿತ್ಸೆ ನೀಡದಿದ್ದರೆ ಮುಂದುವರಿದ ಪ್ರಕರಣಗಳಿಗೆ ವಿಟ್ರೆಕ್ಟಮಿಯಂತಹ ಶಸ್ತ್ರಚಿಕಿತ್ಸಾ ಪ್ರಕ್ರಿಯೆ ಅಗತ್ಯವಾಗಬಹುದು. ಮಾಡಬೇಕಾದವು ಮತ್ತು ಮಾಡಬಾರದವು. ಮಾಡಬೇಕಾದವು: ನಿಮ್ಮ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮೇಲೆ ಸೂಕ್ತ ನಿಯಂತ್ರಣವನ್ನು ನಿರ್ವಹಿಸಿ. ನೀವು ಲಕ್ಷಣ ಮುಕ್ತರಾಗಿದ್ದರೂ ಸಹ ನಿಮ್ಮ ನಿಗದಿತ ಎಲ್ಲ ಕಣ್ಣಿನ ತಪಾಸಣೆಗಳಿಗೆ ಹಾಜರಾಗಿ. ಕಪ್ಪು ಚುಕ್ಕೆಗಳು, ತೇಲುವ ಚುಕ್ಕೆಗಳು ಅಥವಾ ದೃಷ್ಟಿಯಲ್ಲಿ ಹಠಾತ್ ಬದಲಾವಣೆಗಳನ್ನು ತಕ್ಷಣ ವರದಿ ಮಾಡಿ.
ಮಾಡಬಾರದವು ಅನುಸರಣೆಗಳನ್ನು ಮುಂದೂಡಬೇಡಿ ಅಥವಾ ಚಿಕಿತ್ಸೆಗಳನ್ನು ಬಿಟ್ಟು ಬಿಡಬೇಡಿ. ನಿಯಮಿತ ತಪಾಸಣೆ ಅತ್ಯಗತ್ಯ. ನಿಮ್ಮ ದೃಷ್ಟಿ ಉತ್ತಮವಾಗಿ ಕಾಣುತ್ತದೆ ಎಂಬ ಕಾರಣಕ್ಕಾಗಿ ನಿಮ್ಮ ಕಣ್ಣುಗಳು ಸುರಕ್ಷಿತವಾಗಿವೆ ಎಂದು ಭಾವಿಸಬೇಡಿ. ಮಧುಮೇಹದ ಕಾರಣ. ನಿಮ್ಮ ಕಣ್ಣಿನ ಆರೋಗ್ಯದ ಬಗ್ಗೆ ನಿಮಗೆ ಯಾವುದೇ ಕಾಳಜಿಗಳಿದ್ದರೆ ಸಾಧ್ಯವಾದಷ್ಟು ಬೇಗ ನಿಮ್ಮ ನೇತ್ರ ವೈದ್ಯರೊಂದಿಗೆ ಮಾತನಾಡಿ.